ಹಾಯ್, ಆ್ಯಕ್ಚುಲಿ ಇವತ್ತು ನಾನು ಬಂದಿರೋದು ನಮ್ಮ ಮನೆದೇವರಾದಂತಹ ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ. ಸೊ ದೇವಸ್ಥಾನನ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಒಳಗಡೆ ಹೇಗಿದೆ ಅಂತಲೂ ತೋರಿಸ್ತೀನಿ. ಆ್ಯಕ್ಚುಲಿ ದೇವಸ್ಥಾನದಲ್ಲಿ ದರ್ಶನ ಆಯಿತು. ದೇವ್ರ ಫೋಟೋ ತೆಗಿಬಾರ್ದಲ್ವಾ, ಹಾಗಾಗಿ ವಿಡಿಯೋ ಮಾಡಿಲ್ಲ, ಫೋಟೋ ಇದೆ, ಜಸ್ಟ್ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಇವಾಗ ಹೋಗ್ತಾ ಇದ್ದೀವಿ. ನನಗಂತೂ ಇಲ್ಲಿ ಬಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ. ಮನೆ ದೇವ್ರಲ್ವಾ, ಆಮೇಲೆ ಏನೇ ನೆನೆಸ್ಕೊಂಡ್ರು ಈ ದೇವ್ರನ್ನ ಬೇಡ್ಕೊತೀನಿ ಜಾಸ್ತಿ, ಅಷ್ಟೇ ಒಳ್ಳೆಯದಾಗಿದೆ. ಥ್ಯಾಂಕ್ ಯು ದೇವರೇ. ಆ್ಯಕ್ಚುಲಿ ನೇಮ್ ಉಲ್ಟಾ ಕಾಣ್ತಿದೆ, ಶ್ರೀ ಗುರು ಸಿದ್ದರಾಮೇಶ್ವರ ಪುಣ್ಯಕ್ಷೇತ್ರ. ಸೊ ಫ್ಯಾಮ್, ಗಾಳಿಯಲ್ಲಿ ಬಂದು ಸ್ವಲ್ಪ ಕೂದಲು ಕೆದರಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ವ್ಲಾಗ್ ಮಾಡಿದ್ದು ನಮ್ಮ ಮಮ್ಮಿಯವ್ರ ಊರು, ಇದು ನಮ್ಮ ಅಪ್ಪ ಅವ್ರ ಊರು. ಸಕ್ಕತ್ತಾಗಿದೆ. ಇವತ್ತು ಇಲ್ಲಿ ಜಾತ್ರೆ ಇದೆ, ಹಾಗಾಗಿ ನಾವೆಲ್ಲರೂ ಜಾತ್ರೆಗೆ ಬಂದಿದ್ದೀವಿ. ಸೊ ಈ ಊರಲ್ಲಿ ಬೆಟ್ಟ, ಕಾಡು ಥರ ಇದೆ ಪ್ಲೇಸು. ಬೆಟ್ಟದ ಮೇಲೆ ಒಂದು 6 to 7 ಮನೆ ಇದೆ ಅಷ್ಟೇ. ತುಂಬ ಚೆನ್ನಾಗಿದೆ. ನಮ್ಮದು ಒಂದು ಮನೆ ಇಲ್ಲಿದೆ. ಸೊ ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದಿರೋದಕ್ಕೆ. ಎಲ್ಲಿ ನೋಡಿದ್ರು ಗ್ರೀನರಿ ಆ್ಯಂಡ್ ಜಾಸ್ತಿ ಮನೆ ಇಲ್ಲ, ಪೀಸ್ಫುಲ್ ಆಗಿರುತ್ತೆ. ಗಂಗಾಧರ ಪ್ರಮಥ ವಂದಿತ ಸುಂದರಂಗ ನಾಗೇಂದ್ರ ಹಾರನ್. ಏನಾದ್ರಿ ಮಕ್ಕಳ ಹೇಗಿದೆ ನಮ್ಮೂರು? ಆ್ಯಕ್ಚುಲಿ 7 ಮನೆ ಅಂದೆ ಅಲ್ವಾ, ಅಷ್ಟರಲ್ಲೂ ಜಾಸ್ತಿ ಜನ ಇಲ್ಲ. ಒಂದು 14 to 15 ಜನ ಇರ್ಬೋದು. ಒಂದು ಊರಲ್ಲಿ ಅಷ್ಟು ಜನ ಅಂದರೆ ತುಂಬ ಪೀಸ್ಫುಲ್ ಆಗಿರುತ್ತೆ ಆ್ಯಂಡ್ ಪ್ಲೇಸ್ ಸಖತ್ತಾಗಿದೆ. ಇನ್ನು ನಮ್ಮ ಮನೆ ಮತ್ತು ನಮ್ಮ ತೋಟ ಎಲ್ಲ ತೋರಿಸ್ತೀನಿ. ಟೆಂಪಲ್ ಕೂಡ ಸಖತ್ತಾಗಿದೆ. ಆ್ಯಕ್ಚುಲಿ ಈ ಗರ್ಭಗುಡಿ ಹಿಂದೆ ಒಂದು ಗುಹೆ ಇದೆ. ಆ ಗುಹೆ ಒಳಗೋದ್ರೆ ಬಾಬಾ ಬುಡಂಗಿರಿಗೆ ಕನೆಕ್ಟ್ ಇದೆಯಂತೆ. ಸೊ ಇಲ್ಲಿಂದ ಒಬ್ಬರು ಸ್ವಾಮೀಜಿ ಹೋಗಿದ್ರಂತೆ. ಸೊ ಅವ್ರು ಆ ಕಡೆ ಹೋಗಿ ತಲುಪಿಲ್ಲ. ಮತ್ತೆ ಚೆಕ್ ಮಾಡಬೇಕಂತ ಒಂದು ಕೋಳಿ ಕಾಲಿಗೆ ಗೆಜ್ಜೆ ಕಟ್ಟಿಬಿಟ್ಟಿದ್ರಂತೆ, ಅದು ಕೂಡ ಹೋಗಿಲ್ಲ ಅಂತ ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಯಾರಾದರೂ ಗೊತ್ತಿರೋರು ಈ ವಿಡಿಯೋ ನೋಡಿದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಅನ್ನಿ ಆಯ್ ಮಾಡು. ಸೊ ಟೆಂಪಲಲ್ಲಿ ದರ್ಶನ ಆಯಿತು. ಇವಾಗ ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀವಿ. ಹಾಯ್ ಮಾಡಿ ಎಲ್ಲರೂ, ಹಂಗೆ ಒಂದು. ಸೊ ಯಾವಾಗಲೂ ಈ ರೋಡ್ ಖಾಲಿ ಇರ್ತಿತ್ತು. ಇವತ್ತು ಜಾತ್ರೆ ಆಗಿರೋದ್ರಿಂದ ಸ್ವಲ್ಪ ಜನ, ಮೇ ಬಿ 1000 ಜನ ಬರ್ತಾರೆ. ಇವಾಗ ಹೀಗೆ ಪ್ಲೇಸ್ ನೋಡ್ಕೊಂಡು ಹೋಗಿ ನಮ್ಮ ಮನೆಗೆ ಹೋಗಿ ನಾರ್ಮಲ್ ರೀಲ್ಸ್ 1-2 ಮಾಡಿಕೊಂಡು ನೆಕ್ಸ್ಟ್ ಊರಿಂದ ಹೋಗೋದು ನಮ್ಮೂರಿಗೆ. ಸೊ ಆಲ್ಮೋಸ್ಟ್ ಮನೆ ಹತ್ರ ಬಂದ್ವಿ. ಇದೆಲ್ಲ ನಮ್ಮದೇ ತೋಟ. ಸೊ ಮನೆ ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಒಳಗೆ. ಅದು ಹಳೆ ಮನೆ, ನಮ್ಮದು ಊರು ಕೆಳಗಡೆ ಇದೆ. ಬಟ್ ಅದೆಲ್ಲ ನಮ್ಮ ತಾತ ಅವರು, ನಮ್ಮ ದೊಡ್ಡಪ್ಪ ಅವರು ಇದ್ದಿದ್ದ ಮನೆ. ಸಖತ್ತಾಗಿದೆ ಆ ಮನೆ. ದೂರದಿಂದ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಈ ಮನೇಲಿ ನಮ್ಮ ತಾತ, ನಮ್ಮಪ್ಪ, ನಮ್ಮ ದೊಡ್ಡಪ್ಪದಿರು, ಚಿಕ್ಕಪ್ಪದಿರು ಎಲ್ಲರದ್ದು ತುಂಬ ಮೆಮೊರೀಸ್ ಇದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಕಾಡು ಪ್ರಾಣಿಗಳಿದೆ ಅಂತೆ. ನಾನು ಯಾವತ್ತೂ ನೋಡಿಲ್ಲ. ಮಂಕೀಸ್ನ ಮಾತ್ರ ನೋಡಿದ್ದೀನಿ, ಮತ್ತು ಸ್ನೇಕ್ಸ್ನ ನೋಡಿದ್ದೀನಿ. ಚಿರತೆ ಇದೆಯಂತೆ, ಆನೆ ಇದೆಯಂತೆ, ನಾನು ಯಾವತ್ತೂ ನೋಡಿಲ್ಲ ಇಲ್ಲಿ. ಸೊ ಪೀಸ್ಫುಲ್ ಆಗಿದೆ. ಮನೆ ತೋರಿಸ್ತೀನಿ ನೋಡಿ. ಒಂದೇ ಮನೆ. ಸೊ ಒಂದೇ ಮನೆ, ಸುತ್ತಮುತ್ತ ಯಾವುದು ಮನೆ ಇರಲ್ಲ. ಒಳ್ಳೆ ಎಸ್ಟೇಟ್ ಥರ ಸಖತ್ತಾಗಿರುತ್ತೆ. ಪೂಜೆ ಮಾಡಬೇಕಲ್ಲ, ಅಟ್ಟದ ಮೇಲೆ ಸಖತ್ತಾಗಿದೆ. ಆಮೇಲೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಬರಲಿಲ್ಲ. ಸೊ ಇದನ್ನ ಕಟ್ಟಿ ಆಲ್ಮೋಸ್ಟ್ 95 to 100 ವರ್ಷ ಆಗಿದೆ ಅಂತೆ. ಸೊ ಈ ಕಡೆ ಅಂಡೆ ಒಲೆ, ವಾಶ್ರೂಮ್ ಎಲ್ಲ ಈ ಕಡೆಗಿದೆ. ಚೆನ್ನಾಗಿದೆ ಒಂಥರ.
ಆಮೇಲೆ ಜಾತ್ರೆ ಕಡೆ ಹೋದ್ವಿ. ಬಾಳೆಹಣ್ಣು ಮೇಲೆ MS ಧೋನಿ ಅಂತ ಬರೆದು ಎಸೆಯೋಣ ಅಂತ ಇದ್ವಿ, ಬಟ್ ಪೆನ್ನೇ ಮರ್ತು ಬಂದ್ಬಿಟ್ಟಿದ್ವಿ. ಸೊ ಇಲ್ಲೇ ಯಾರತನಾದರೂ ಇರುತ್ತೆ ಇಸ್ಕೊಳ್ಳೋಣ ಅಂತ ನೋಡಿದ್ವಿ. ಒಬ್ರ ಹತ್ರ ಪೆನ್ ಇತ್ತು, ಪೆನ್ ಕೇಳಿದ್ವಿ. ಇದು ಪೆನ್ ಥರ ಆದರೆ ಪೆನ್ನಲ್ಲ ಅಂತ ತೆಗೆದು ತೋರಿಸಿದ್ರು. ನೋಡಿದ್ರೆ ಅದ್ರಲ್ಲಿ ರೀಫಿಲ್ಲೇ ಇರಲಿಲ್ಲ. ಆಮೇಲೆ ನನ್ನ ತಮ್ಮ ಹೋಗಿ ತಗೊಬಂದ, ಕೊನೆಗೂ ಬರ್ದು ಎಸ್ದೆ. ಹಲೋ ಅಪ್ಪ, ಎಲ್ಲರೂ ಜಾತ್ರೆಗೆ ಬಂದೀವಿ. ಈಗ ನೀನೇ ಮತ್ತೆ ಜೋರಾಗಿ ಕುಡ್ತಕ ಹೇಳ್ತೀನಿ. ಸೊ ಈಗ ನಾವೆಲ್ಲರೂ ಊಟ ಮಾಡೋಕೆ ಕೂತಿದ್ದೀವಿ. ಆಮೇಲೆ ಸೈಕಲ್ ಗ್ಯಾಪಲ್ಲಿ ಒಂದು ರೀಲ್ಸ್ ಮಾಡಿದ್ವಿ. ಸೊ ಒಬ್ಬೊಬ್ಬರು ಯಾವ್ಯಾವ ಥರ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ ನೋಡಿ. ನಾನೇ ಒಂದು ಹೇಳಿದ್ರೆ ಅವರೇ ಏನೋ ಮಾಡ್ತವ್ರೆ. ಆಮೇಲೆ ಇದು ನಮ್ಮದು ಪ್ಲ್ಯಾನೇ ಇರಲಿಲ್ಲ, ಸುಮ್ಮನೆ ಸಾಂಗ್ ಸ್ಟಾರ್ಟ್ ಆಗುತ್ತೆ ನಡ್ಕೊಂಡು ಹೋಗೋಣ ಅಂತ ಇತ್ತು. ಬಟ್ ಆ ಸಾಂಗ್ ಜಾಸ್ತಿ ಇದ್ರಿಂದ ನಡ್ಕೊಂಡು ಹೋಗಿ ಮತ್ತು ವಾಪಸ್ ಹೋಗಿ ಸುತ್ತಾಕಿ ಏನೇನೋ ಮಾಡಾಕಿದ್ದೀವಿ. ಮತ್ತು ಇನ್ನೊಂದು ಟೇಕ್ ತಗೊಳ್ಳೋ ಅಷ್ಟು ಟೈಮ್ ಇರಲಿಲ್ಲ. ಸೊ ಎಲ್ರಿಗೂ ಸುಸ್ತಾಗಿತ್ತು. ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಪವರ್ ಬ್ಯಾಂಕು ನನ್ನ ಕೈಲಿರಲಿಲ್ಲ, ಗಾಡಿಯಲ್ಲಿತ್ತು. ಹಾಗಾಗಿ ಹೇಗೋ ಒಂದಿರಲಿ ಬ್ಲೂಪರ್ ಅಂತ ಹಾಕಿದ್ರಾಯ್ತಂತ ಎಲ್ಲ ಸೇವ್ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಈ ವ್ಯೂ ನೋಡಿ ತುಂಬಾ ಸಖತ್ತಾಗಿದೆ. ಆ್ಯಕ್ಚುಲಿ ನಮ್ಮ ಊರಿಗೆ ಹೋಗೋ ದಾರಿ ಕೂಡ ಚೆನ್ನಾಗಿದೆ. ಹೋಗುವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಸುಸ್ತಾಗಿದ್ವಿ. ಬರುವಾಗ ಫ್ರೀ ಆಗಿದ್ವಿ, ಆರಾಮಾಗಿ ವಿಡಿಯೋ ಮಾಡ್ಕೊಂಡು ಬಂದ್ವಿ. ಇನ್ನೂ ಫುಲ್ಲು ಗ್ರೀನರಿಯಾಗಿ ಚೆನ್ನಾಗಿರುತ್ತೆ ಮಳೆ ಟೈಮಲ್ಲಿ. ಇದಾಗಿತ್ತು ನಮ್ಮ ಮನೆ ದೇವರು ಮತ್ತು ನಮ್ಮೂರಿನ ಜಾತ್ರೆಯ ವ್ಲಾಗ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ. ಬಾಯ್.